ಯಾಕಂದ್ರೆ ಸರ್ಕಾರಕ್ಕೂ ಖಾಸಗಿ ಶಿಕ್ಷಣಕ್ಕೂ ಆದ್ರೆ ಕೆಲವೊಂದು ನಿರ್ಧಾರಗಳನ್ನ ಸರ್ಕಾರವನ್ನ ಕೈಗೊಳ್ಳುವಂತ ಕಾರ್ಯಗಳಿರ್ತವೆ. ಆದ್ರೆ ಖಾಸಗಿ ಶಿಕ್ಷಣವನ್ನ ಹೇಳಬೇಕಂದ್ರೆ ಇಲ್ಲಿ ಸೇರಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳಂದ್ರೆ ಯಾಕಂದ್ರೆ ಇವತ್ತಿನ ನಿರ್ಮಾಣದಾಗ ನಾವು ಶಿಕ್ಷಣದಿಂದ ಮತ್ತೆ ಶಿಕ್ಷಣ ಕಲಿತಾಗ ಮಾತ್ರ ನಾವು ನಮ್ಮ ಏನು ನಮ್ಮ ಸ್ಥಾನಮಾನವನ್ನ ಅನುಭವ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಯಾಕಂದ್ರೆ ಬಾಬಾ ಸಾಹೇಬರು ಹೇಳಿದಾಗ ಶಿಕ್ಷಣ ಎಂಬುದು ಆಗಿರ್ತಕ್ಕ ಅದನ್ನ ಹುಡುಗರು ಗಮನಿಸಬೇಕು ಅನ್ನುವಂಥ ಮಾತುಕತೆ ಹಂಗೈತಿ. ಬಹುಶಃ ಈ ದೇಶದೊಳಗ ಶಿಕ್ಷಣ ಅನ್ನೋದು ಕೆಲವೇ ಕೆಲವು ವರ್ಷಕ್ಕೆ ಸೀಮಿತವಾಗಿತ್ತು. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆಯೋದ್ರ ಮುಖಾಂತರ ಈ ದೇಶದ ಕಟ್ಟಕಡೆ ಪ್ರತಿಯೊಬ್ಬ ಸಣ್ಣ ವರ್ಗದ ಶಿಕ್ಷಣವನ್ನ ಬರ್ಕೋಂಗ ಮಾಡ್ಯಾರ. ಅದಕ್ಕೆ ಏನೈತಿ ಮುಂದುವರೆದ ಭಾಗದಾಗ ಶಿಕ್ಷಣ ಅನ್ನೋದು ಒಂದು ವ್ಯವಹಾರ ಆಗ್ಬಿಡುತ್ತೆ. ಯಾಕಂದ್ರೆ ಶಿಕ್ಷಣವನ್ನ ದುಡ್ಡಿಗಾಗಿ ಮತ್ತೆ ಏನು ತಮ್ಮ ವೈಯಕ್ತಿಕ ಗ್ರೌತಿಗಾಗಿ ಶಿಕ್ಷಣವನ್ನ ಬಳಸಿಕೊಳ್ಳುವಂತ ದಿನಮಾನಗಳು ಈಗ ಅದಾವ. ಯಾಕಂದ್ರೆ ಹೆಣ್ಮಕ್ಳು ಎಷ್ಟೋ ಒಳ್ಳೆ ವಿದ್ಯಾರ್ಥಿಗಳು ಎಷ್ಟೋ ಶಿಕ್ಷಣವಂತರಿರ್ತಾರ, ಬಡವರು ಇರ್ತಾರ. ಈಗ SSLC ಮುಗಿಸಿರ್ತಾರ, 90 ಮಾಡಿರ್ತಾರ. ಅದನ್ನ ಹೋಗಿ ಮುಂದವರು ಸೈನ್ಸ್ ಮಾಡಿ ಮಕ್ಕಳು AD ಮಾಡಿರ್ತಾರ. ಆಗ ಮುಂದವರು MBBS MBA ಏನೋ ಒಂದು ಒಳ್ಳೆ ಶಿಕ್ಷಣ ಕಲಿಬೇಕಾದಂತ ಒಂದು ಉದ್ದೇಶ ಇದೆ. ಯಾರಿಗೂ ಸರ್ಕಾರಿ ಸೀಟ್ಗಳು ಸಿಗದೆ ಇದ್ದಾಗ ಅವರು ಕಲಿಯಬೇಕು ಅನ್ನೋ ಒಂದು ಹುಮ್ಮಸ್ಸು ಇದ್ದಾಗ ಅವ್ರೇನ ಮುಂದಿನ ಶಿಕ್ಷಣ ಕಲಿಬೇಕಂತ ಹೋದಾಗ ಅವರು ಡೊನೇಷನ್ ಅದೇನೋ ಒಂದು ಡೊನೇಷನ್ ಕೊಡುವಂತರ ಅದೇನೋ ಒಂದು ಇದೈತಿ. ಅಲ್ಲಿಗೆ ಒಂದು ವಿದ್ಯಾರ್ಥಿ ಶಿಕ್ಷಣ ಕೊನೆಗೊಳ್ಳುವಂತ ಒಂದು ಡೊನೇಷನ್ ಅದು ಇದು ಆಗ್ತದೆ. ಅದಕ್ಕೆ ಸರ್ಕಾರಕ್ಕೂ ನಾವು ಮನವಿ ಮಾಡ್ತೇವೆ. ಯಾಕಂದ್ರೆ ಸರ್ಕಾರ ಗಮನಕ್ಕೆ ತಗೊಂಡ್ರೆ ಇದೇನು ದೊಡ್ಡ ವಿಷಯ ಅಲ್ಲ. ಖಾಸಗಿ ಶಿಕ್ಷಣಗಳ ಮೇಲೆ ನಿಮ್ಮ ನಿಯಮಾವಳಿಗಳನ್ನು ಹೇರಿ ಡೊನೇಷನ್ಗಳನ್ನ ಸರ್ಕಾರಿ ಶಿಕ್ಷಣದೊಳಗೆ ಏನು ನೀವು ಡೊನೇಷನ್ ನೀಡ್ತೀನಿ ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟ ಜಾಸ್ತಿ ಇದ್ರು ತೊಂದರೆ ಆಗಿಲ್ಲ. ಆದ್ರೆ ಬಹಳ ಮಟ್ಟದಾಗ ಒಂದು ವಿದ್ಯಾರ್ಥಿಗಳ ಶಿಕ್ಷಣವೇ ಅಲ್ಲಿಗೆ ನಿಲ್ಲುವಂತ ಡೊನೇಷನ್ಗಳ ಹಾವಳಿಯಾಗ ಸರ್ಕಾರ ತಡೆಗಟ್ಟಬೇಕಂತ ಈ ಮೂಲಕ ತಿಳ್ಕೊಂಡು ಇನ್ನೂ ಮಾತಾಡಕ್ ಸಾಕಷ್ಟು ವಿಷಯಗಳದಾವ. ಈಗ ಸಾರ್ವಜನಿಕರ ಅಡ್ಡಾಡಕ ಇನ್ನೂ ಬೇರೆ ಬೇರೆ ಊರಿಗೆ ಆಂಬ್ಯುಲೆನ್ಸ್ ಆಸ್ಪತ್ರೆ ಹೋಗೋದಾದ್ರೆ ಮುಂದೆ ನಮ್ಮ ತಹಶೀಲ್ದಾರ್ ಆಫೀಸ್ ಹತ್ರ ಇನ್ನೂ ಅನೇಕ ವಿಷಯಗಳು ಮಾತಾಡೋದು ಅಲ್ಲಿ ಮಟ್ಟ ಅಲ್ಲಿ ಹೋಗಿ ಹಂಚ್ಕೊಳ್ಳೋದನ್ನು ಮಾತನ್ನು ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಅಗ್ನಿ ಬದ್ಲಿ ಏನು ತಮ್ಮ ಏನು ಒಂದು ಇದಕ್ಕೆ ಶಿಕ್ಷಕರ ಮಾರ್ಗದರ್ಶನದೊಳಗೆ ಎಲ್ಲರೂ ಅನ್ನೋ ಒಂದು ರೂಟ್ ಬಂದು ತಹಶೀಲ್ದಾರ್ ಆಫೀಸರಿಗೂ ಬರಬೇಕು. ಅಲ್ಲಿ ಏನು ನಮ್ಮ ಮನೆಯವರು ನಮ್ಮ ಮಾತಾಡೋ ಇನ್ನೂ ಅನೇಕ ಹೋರಾಟಗಾರರು ಯಾರೀಗ ಇನ್ನೂ ಸಂಘಟನೆಗಾರರು ವಿದ್ಯಾರ್ಥಿಗಳು ಮಾತಾಡೋದ್ರ ದಯವಿಟ್ಟು ಅಲ್ಲಿವರೆಗೂ ಎಲ್ಲರೂ ಶಾಂತ ರೀತಿಯಿಂದ ಕಾನೂನನ್ನ ಸುವ್ಯವಸ್ಥೆ ಪಾಲಿಸಿಕೊಂಡು ಅಲ್ಲಿ ಮಟ್ಟ ಬರಬೇಕಂತ ನಮ್ಮನ್ನೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಹೋರಾಟಗಾರರು ಎಲ್ಲರನ್ನ ಕರ್ಕೊಂಡು ಅಲ್ಲಿ ಮಟ್ಟ ಬಂದು ಏನು ನಮ್ಮ ಬೇಡಿಕೆಗಳವು ಇಲ್ಲೇನು ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮುಗಿಸೋದು ಒಂದು ಮನವಿ ಮಾತು ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸಿ ನಾನು ವಾಕಿಗೆ ಮಾತಾಡ್ತೀನಿ. ಜೈ ಭೀಮ್. ಮತ್ತೆ ಏರ್ಲೈನ್ ಮಾಡಬೇಕು ವಿದ್ಯಾರ್ಥಿಗಳು.